BJP ಬಣ ಬಡಿದಾಟದ್ದು. BJPಯಲ್ಲಿ ಒಂದು ಕಡೆ ವಿಜಯೇಂದ್ರರ ಬಣ, ಇನ್ನೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳರ ಬಣ. ಇಬ್ಬರೂ ಸ್ಪರ್ಧೆಗೆ ಬಿದ್ದವರಂತೆ ಸಭೆಗಳನ್ನು ಮಾಡ್ತಾ ಇದ್ರು. ಸಭೆ ಯಾವುದಕ್ಕೆ? ಇವೆಲ್ಲ ಪೂರ್ವಭಾವಿ ಸಭೆಗಳಂತೆ. ಯಾವುದಕ್ಕೆ ಪೂರ್ವಭಾವಿ ಸಭೆ? ದಾವಣಗೆರೆಯಲ್ಲೊಂದು ಭಾರಿ ಬೃಹತ್ ಸಮಾವೇಶ ಮಾಡುವುದಕ್ಕೆ. ಮೇ 15ನೇ ತಾರೀಕಿನ ಒಳಗೆ ಒಂದು ವೀರಶೈವ ಲಿಂಗಾಯತ ಮಹಾಸಂಗಮವನ್ನು ಮಾಡಬೇಕು ಅಂತ ರೇಣುಕಾಚಾರ್ಯರು ತಯಾರಾಗಿದ್ದರು. ರೇಣುಕಾಚಾರ್ಯರು ಹೋದಲ್ಲಿ ಬಂದಲ್ಲಿ ಒತ್ತಿ ಹೇಳ್ತಾರೆ, ಯಡಿಯೂರಪ್ಪನವರಿಂದ ನಾವು 1 ರೂಪಾಯಿ ತಗೊಂಡಿಲ್ಲ, ವಿಜಯೇಂದ್ರರಿಂದ 10 ರೂಪಾಯಿ ತಗೊಂಡಿಲ್ಲ, ದಾನಿಗಳಿಂದ ಸೇರಿಸಿದ ದುಡ್ಡಿನಲ್ಲಿ ಇದನ್ನು ಮಾಡ್ತಾ ಇದ್ದೀವಿ, ಇದಕ್ಕೂ BJPಗೂ ಸಂಬಂಧನೇ ಇಲ್ಲ ಅಂತಾರವರು. ಆದರೆ ಸಮಾವೇಶದ ಉದ್ದೇಶ ಏನು? ಈ ರಾಜ್ಯದಲ್ಲಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಮತ್ತು ವಿಜಯೇಂದ್ರರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಂತ್ಕೊಂಡಿದೆ ಅನ್ನುವ ಸಂದೇಶವನ್ನು ಕೊಡೋದು. ಯಾರಿಗೆ ಕೊಡ್ಬೇಕು ಸಂದೇಶನ? ಬಸನಗೌಡ ಪಾಟೀಲ್ ಯತ್ನಾಳರಿಗೆ ತಲುಪುತ್ತೋ ಬಿಡುತ್ತೋ? ದಿಲ್ಲಿಗೆ ತಲುಪಬೇಕದು, ಮೋದಿಗೆ ಅಮಿತ್ ಶಾಗೆ ತಲುಪಬೇಕು ಅಂತ. ಇವರು ಇದನ್ನು ಯಾಕೆ ಶುರು ಮಾಡಿದ್ರು? ಯಾಕೆಂದರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಬಸನಗೌಡ ಪಾಟೀಲ್ ಯತ್ನಾಳರು. ವಿಜಯೇಂದ್ರ ಮತ್ತು ಯಡಿಯೂರಪ್ಪ ಅವರು ದೇ ಆರ್ ಸೀನ್ ಆಸ್ ಲಿಂಗಾಯತ್ ಲೀಡರ್ಸ್. ಲಿಂಗಾಯತ ಸಮುದಾಯದ ಪ್ರಶ್ನಾತೀತ ನಾಯಕರು ಅಂತಲೇ ಯಡಿಯೂರಪ್ಪನವರು ಗುರುತಿಸಿಕೊಳ್ಳೋದು. ಯಡಿಯೂರಪ್ಪನವರ ಪುತ್ರರತ್ನ ಆಗಿರುವ ಕಾರಣಕ್ಕಾಗಿ ವಿಜಯೇಂದ್ರರಿಗೂ ಲಿಂಗಾಯತರ ಬೆಂಬಲ ಇದೆ ಅನ್ನುವ ಅಭಿಪ್ರಾಯ. ಅದು ಇಲ್ಲ ಅಂತ ತೋರಿಸ್ಬೇಕು ಅಂತ ಯತ್ನಾಳರು ಹೊರಟು ಈ ರ್ಯಾಡಿಸನ್ಸ್ ಬ್ಲೂ ಹೋಟೆಲ್ನಲ್ಲಿ ಒಂದು ಲಂಚ್ ಮೀಟಿಂಗ್ ಮಾಡಿದ್ರು. ಒಂದು 40 ಜನ ಲಿಂಗಾಯತ ನಾಯಕರನ್ನು ಕರೆಸಿ. ಆ ಲಿಂಗಾಯತ ನಾಯಕರುಗಳು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು. ವಿಜಯೇಂದ್ರನ ಕೆಳಗಿಳಿಸಿ ಬೇರೆ ಯಾರ್ದಾರು ಲಿಂಗಾಯತರನ್ನ ನೀವು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಅದಕ್ಕೆ ರೇಣುಕಾಚಾರ್ಯರ ಕೌಂಟ್ರು, ನೀವು 40 ಜನರಿಗೆ ಸೇರಿಸ್ತೀರಾ, ನಾನು 400 ಜನರು ಸೇರಿಸ್ತೀನಿ ನೋಡಿ ಅಂತ. ಬೇರೆ ಬೇರೆ ಕಡೆಗಳನ್ನು ಮಾಡಿದ್ರು ಅವರು, ಬೇರೆ ಬೇರೆ ಕಡೆಗಳಲ್ಲಿ ಸಭೆಗಳನ್ನು ಮಾಡಿದ್ರು. ಅಂತಿಮವಾಗಿ ದೊಡ್ಡದು ಅಂತ ಒಂದು ಪೂರ್ವಭಾವಿ ಸಭೆಯಾಗಿದ್ದು ಬೆಂಗಳೂರಿನಲ್ಲಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ಒಂದು 2,000 ಜನ ಸೇರಿದ್ರಂತೆ. ಸ್ಟೇಜ್ ಮೇಲೆ ಒಂದು 100-150 ಜನ ಇದ್ದರು. ಅಷ್ಟು ಜನ ಸೇರಿಸಿದ್ರು. ಅಲ್ಲಿ ಘೋಷಣೆ ಮಾಡಿದ್ರು, ನಾವು ದಾವಣಗೆರೆಯಲ್ಲಿ ದೊಡ್ಡ ಸಮಾವೇಶ ಮಾಡ್ತೀವಿ ಅಂತ. ಅದಕ್ಕೆ ಯತ್ನಾಳರು ಹೇಳಿದ್ರು, ಅವರು ಸಮಾವೇಶ ಮಾಡಿ ಮುಗಿಸಿದ 10 ದಿವಸಗಳಲ್ಲಿ ನಮ್ಮದೊಂದು ದೊಡ್ಡ ಸಮಾವೇಶ, ಅವ್ರಿಗಿಂತಲೂ ದೊಡ್ಡ ಸಮಾವೇಶ ಮಾಡ್ತೀವಿ ನಾವು ಅಂತ. 2 ಸಮಾವೇಶಗಳಾದರೆ ಈ ಪೆಂಡಲ್ನವ್ರಿಗೆ ಕುರ್ಚಿಯಾರು ಒಳ್ಳೆ ಬಾಡಿಗೆಯಾರರು ಸಿಗುತ್ತೆ. ಈಗ ನೋಡಿದ್ರೆ ಯಾರು ಯಾವ ಸಭೆಗಳನ್ನು ಮಾಡಬಾರ್ದು, ಸಮಾವೇಶವನ್ನು ಮಾಡಬಾರ್ದು ಅಂತ ಹೈಕಮಾಂಡ್ನಿಂದ ಸ್ಪಷ್ಟವಾದ ಸೂಚನೆ ಬಂದಿದೆಯಂತೆ. ಅದರ ಅರ್ಥ ಅಂತೂ ಇಂತೂ ದಿಲ್ಲಿ BJP ಮುಖಂಡರು ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ನೋಡುವಷ್ಟು ಪುರುಸತ್ ಮಾಡ್ಕೊಂಡಿದ್ದಾರೆ. 22ನೇ ತಾರೀಕು ಕೂಡಲ ಸಂಗಮದಲ್ಲಿ 10,000 ಜನರನ್ನು ಸೇರಿಸಿ ಒಂದು ಸಭೆ ಮಾಡಬೇಕು ಅಂತ ಯತ್ನಾಳರು ತಯಾರಾಗಿದ್ದರು. ಈಗ ಅದನ್ನು ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತ ಸುದ್ದಿ. ಪೋಸ್ಟ್ಪೋನ್ ಮಾಡಿದಾರಂತೆ. ರೇಣುಕಾಚಾರ್ಯ ಅವರು ಪೂರ್ವಭಾವಿ ಸಭೆಗಳನ್ನು, ಸರಣಿ ಸಭೆಗಳನ್ನು ಇಟ್ಕೊಂಡಿದ್ರು. ನಿನ್ನೆ ರಾತ್ರಿ ಯಡಿಯೂರಪ್ಪನವರು ಮನೆಗೆ ಕರೆಸ್ಕೊಂಡು ಹೇಳಿದ್ರಂತೆ ಸ್ಟಾಪ್ ಇಟ್ ಅಂತ. ಇದೆಲ್ಲವನ್ನು ನಿಲ್ಲಿಸಿ ಸೂಚನೆ ಬಂದಿದೆ ಅಂತ ಹೇಳಿದಾರಂತೆ. ಇವತ್ತಿಗೂ ರೇಣುಕಾಚಾರ್ಯ ಅವರು ಹೇಳೋದೇ, BJPಗೂ ಇದಕ್ಕೂ ಸಂಬಂಧನೇ ಇಲ್ಲ ರೀ. ಯತ್ನಾಳರು ಬಂದರೆ ಅವ್ರನ್ನ ಕರ್ಕೊಂಡೇ ನಾವು ಈ ಸಭೆಗಳನ್ನು ಮಾಡ್ತೀವಿ. ಸಮಾಜ ಒಡಿಬಾರ್ದು, ಸಮಾಜದಲ್ಲಿ ಒಗ್ಗಟ್ಟಿರಬೇಕು ಅನ್ನೋ ಕಾರಣಕ್ಕೆ ನಾವು ಇದನ್ನೆಲ್ಲ ಮಾಡ್ತಿರೋದು ಅಂತ ಇವತ್ತು ರೇಣುಕಾಚಾರ್ಯರು ಅದನ್ನೇ ಹೇಳಿದ್ರು. ಕೇಳಿಸ್ಕೊಳ್ಳಿ. ವೀರಶೈವ ಲಿಂಗಾಯತ ಒಳಪಂಗಡಗಳು ಕೆಲವು ದುಷ್ಟಶಕ್ತಿಗಳು ಒಡೆಯತಕ್ಕಂಥ ಪ್ರಯತ್ನವನ್ನ ಮಾಡಿದರೆ, ಅದಕ್ಕೋಸ್ಕರ ನಾವೆಲ್ಲ ಒಂದಾಗಿದ್ದೀವಿ. ಈ ಸರ್ಕಾರ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ. ಯಾರ ಮನೆ ಬಾಗಿಲಿಗೆ ಹೋಗಿ ಜಾತಿ ಜನಗಣತಿ, ನಮ್ಮ ಯಾರ ಮನೆ ಬಾಗಿಲಿಗೆ ಜಾತಿ ಜನಗಣತಿ ಮಾಡಿಲ್ಲ. ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷ ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾನು ಸ್ಪಷ್ಟವಾಗಿ ಹೇಳಿದೆ. ದಾವಣಗೆರೆಯಲ್ಲಿ ದೊಡ್ಡ ಮಟ್ಟದ ಸಮಾವೇಶವನ್ನ ನಾವು ಆಯೋಜನೆ ಮಾಡ್ತೀವಿ. ಸನ್ಮಾನ್ಯ ಯಡಿಯೂರಪ್ಪನವರು, ನಮ್ಮ ನಾಯಕರಾದ ಯಡಿಯೂರಪ್ಪನವರು, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರವರು ಕಳೆದ ತಿಂಗಳು ಈ ಸಮಾವೇಶವನ್ನು ಪೂರ್ವ ಸಿದ್ಧತಾ ಸಭೆಗಳನ್ನು ನಾವು ಮಾಡ್ತೀವಿ ಅಂದಾಗ ಪಕ್ಷಕ್ಕೆ ಮುಜುಗರಾಗುತ್ತೆ, ಮಾಡಬಾರದಂತ ಹೇಳಿದ್ದಾರೆ. ಆದರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗೂ ವೀರಶೈವ ಲಿಂಗಾಯತ ಮಹಾಸಂಗಮದ ಪೂರ್ವ ಸಿದ್ಧತೆ ಸಭೆಗಳಿಗೂ ಅಥವಾ ಸಮಾವೇಶಕ್ಕೆ ಯಾವ ರೀತಿ ಸಂಬಂಧ ಇಲ್ಲ. ನೋಡಿ, ಯತ್ನಾಳು ನಮ್ಮ ಸಮುದಾಯದ ಅವರು ಸಹ ಮುಖಂಡರವರು. ನಮ್ಮಗಳನ್ನ ರಾಜಕೀಯ ಅಸ್ತ್ರವಾಗಿ ದಾಳವಾಗಿ ಕೆಲವರು ಬಳಸಿಕೊಳ್ತಾರೆ. ಹಿಂದೆ ಅದೇ ರೀತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.